ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ರೀಮಿ ಬಟರ್ ಗಾರ್ಲಿಕ್ ಚಿಕನ್ ಹೇಗೆ ಮಾಡೋದಂತ ನೋಡುವ. ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನಿಲ್ಲಿ 1/2 kg ಚಿಕನ್ ತಗೊಂಡಿದ್ದೇನೆ. ಫುಲ್ ಮಾಂಸದ್ದೇ ತುಂಡು ತಗೊಂಡಿದ್ದೇನೆ. ನೆಕ್ಸ್ಟಿಗೆ ನಾವಿಲ್ಲಿ ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ಳುವ. ಪೆಪ್ಪರ್ ನಿಮಗೆ ಎಷ್ಟು ಬೇಕಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು 3-4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಮತ್ತು 1 ಸ್ಪೂನು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕನ್ಸುತ್ತೆ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಅಂದರೆ ನಾನಿಲ್ಲಿ 1/2 kg ಅಷ್ಟೇ ತಗೊಂಡಿದ್ದು. ಮತ್ತು ಇಲ್ಲಿ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಫುಲ್ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಇದನ್ನೊಂದು 15-20 ನಿಮಿಷ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿದ್ದೆ. ಇಲ್ಲಿ ನೀವು ಯಾವೆಲ್ಲ ವೆಜಿಟೇಬಲ್ಸ್ ತಗೊಳ್ಬೇಕಂದ್ರೆ, ಒಂದು ದೊಡ್ಡ ಈರುಳ್ಳಿ ಮತ್ತು 30-40 ಬೆಳ್ಳುಳ್ಳಿ ತುಂಡು, ಮತ್ತು ನಾನಿಲ್ಲಿ 3 ಮೆಣಸು ತಗೊಂಡಿದ್ದೇನೆ. ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಅಮೂಲ್ ಅವರದ್ದು ಬಟರ್ ತಗೊಂಡಿದ್ದೇನೆ. ನೆಕ್ಸ್ಟಿಗೆ ನಾವು ಇಲ್ಲಿ 250 ml ಇದು ಫ್ರೆಶ್ ಕ್ರೀಮ್ ತಗೊಂಡಿದ್ದೇನೆ. ನಾವು ಇಷ್ಟು ಐಟಮ್ ಯೂಸ್ ಮಾಡಿಕೊಂಡು ಕ್ರೀಮಿ ಬಟರ್ ಗಾರ್ಲಿಕ್ ಚಿಕನ್ನ ತಯಾರು ಮಾಡ್ಕೊಳ್ಳುವ. ನಿಮಗೆ ಖಾರ ಜಾಸ್ತಿ ಬೇಕನ್ಸಿದ್ರೆ ನೀವಲ್ಲಿ ಮೆಣಸನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲೀಗ ಪ್ಯಾನಲ್ಗೆ 2 ಸ್ಪೂನ್ ಆಗುವಷ್ಟು ಬಟರ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೀವು ಮ್ಯಾರಿನೇಟ್ ಮಾಡಿಟ್ಕೊಂಡಂಥ ನಾನೊಂದು 15-20 ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಮ್ಯಾರಿನೇಟ್ ಮಾಡ್ಕೊಳ್ಬೋದು. 1/4 ಗಂಟೆ ಸಾಕಾಗುತ್ತೆ. ನಂತರ ನೀವು ಮ್ಯಾರಿನೇಟ್ ಮಾಡಿಕೊಂಡಂಥ ಚಿಕನನ್ನು ಈ ಪ್ಯಾನಲ್ಗೆ ಹಾಕಿ ಫ್ರೈ ಮಾಡಬೇಕು. ನಾನಿಲ್ಲಿ ಫ್ಲೇವರಿಗೋಸ್ಕರ ಬಟರ್ ಜೊತೆ ಗಾರ್ಲಿಕ್ನ ಸ್ವಲ್ಪ ಗುದ್ದಿ ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಹಾಕಬೇಕಂತೇನಿಲ್ಲ, ಹಾಕಿದರೆ ಫ್ಲೇವರಿಗೋಸ್ಕರ ಹಾಕೋದಷ್ಟೇ. ನಾನಿಲ್ಲಿ ಓವರ್ ಕುಕ್ಕಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಬೇಕಾದರೆ 5 ನಿಮಿಷ ಫ್ರೈ ಮಾಡ್ಕೊಳ್ಬೋದು, ಸಾಕಾಗುತ್ತೆ. ನೋಡಿ ನಾನಿಲ್ಲಿ ಯಾವ ಥರ ಕುಕ್ ಮಾಡ್ಕೊಂಡಿದ್ದೇನೆ ಅಂತ. ನಿಮ್ಗೆ ಬೇಕಾದರೆ ನಿಮಗೆ ಯಾವ ಥರ ಬೇಯ್ದಿದೆ ಅನಿಸುತ್ತೆ ಅಷ್ಟು ನೀವು ಬೇಯಿಸಿ ಇಡ್ಬೋದು. ಅದನ್ನು ನೀವು ಸೈಡಿಗೆ ಇಟ್ಬಿಡಿ. ನೆಕ್ಸ್ಟಿಗೆ ಒಂದು ಪಾತ್ರೆಗೆ ನಾನಿಲ್ಲಿ 3-4 ಸ್ಪೂನ್ ಆಗುವಷ್ಟು ಬಟರ್ನ ತಗೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನೊಂದು ಇದು ಎಲೆ ಹಾಕ್ಕೊಂಡಿದ್ದೇನೆ, ಕರಿಬೇವಿನ ಎಲೆ. ಇಲ್ಲಿ ಬೆಳ್ಳುಳ್ಳಿ, ಅದು ನಾವು ಚಿಕ್ಕದಾಗಿ ತುಂಡು ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರಿದಾದ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಇದು ಆರೆಂಜ್ ಕಲರ್ ಬರುವಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿನ ಜಾಸ್ತಿ ಹುರ್ಕೊಂಡಷ್ಟು ನಮಗೆ ಫ್ಲೇವರ್ ಒಳ್ಳೆ ಸಿಗುತ್ತೆ. ಮತ್ತು ನೀವು ಕಟ್ ಮಾಡಿ ಇಟ್ಕೊಂಡಂಥ ಮೆಣಸನ್ನು ನೀವಿಲ್ಲೇ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 3 ತಗೊಂಡಿದ್ದು, ನೀವು ಜಾಸ್ತಿ ಬೇಕಾದ್ರೆ ತಗೊಳ್ಳಿ. ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಫ್ರೆಶ್ ಕ್ರೀಮು, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ 250 ml. ಮತ್ತು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದು ಒಂದು ಕುದಿ ಬಂದರೆ ಸಾಕು. ನೆಕ್ಸ್ಟಿಗೆ ನಾವು ರೆಡಿ ಮಾಡಿ ಫ್ರೈ ಮಾಡಿ ಇಟ್ಕೊಂಡಂಥ ಚಿಕನ್ ಫ್ರೈ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇದು ಆ್ಯಡ್ ಮಾಡಿ 1-2 ಸೆಕೆ ಬರುವಷ್ಟು ಸಾಕು. ನೋಡಿ ನೀವು ನೋಡ್ಬೋದು, ಇಲ್ಲಿ ಒಂದು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಚೂರು ಬೇಯಿಸಿ ಆದ ನಂತರ ಅದು ಇಡೀ ಚಿಕನ್ಗೆ ಹತ್ಕೊಳುತ್ತೆ. ಆದ ನಂತರ ನೀವಿಲ್ಲಿ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ನಾನು ಒಂದು ಸತಿ ಟ್ರೈ ಮಾಡಿ ಇಷ್ಟ ಆಗಿ ಇನ್ನೊಂದು ಸತಿ ವಿಡಿಯೋ ಮಾಡಿ ನಿಮಗೋಸ್ಕರ ಹಾಕುವ ಅಂತೇಳಿ ಹಾಕಿದೆ. ಈ ಥರ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸತಿ ತಿಂದರೆ ಇತ್ತಲ್ಲ, ನೀವು ಇನ್ನೊಮ್ಮೆ ಮಾಡುವ ಅಂತ ನಿಮಗೆ ಅನ್ನಿಸ್ತದೆ. ನಿಮಗೆ ಇದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಯಿತು ಅಂತ.
ಒಂದು ಸತಿ ಟ್ರೈ ಮಾಡಿ ಹಂಗೆ ತಿಳಿಸಿ. ಥ್ಯಾಂಕ್ ಯು.